ಪೆಟ್ರೋಲ್ ಡೀಸೆಲ್ ಗಗನಕ್ಕೇರಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ವಾರ್ತೆಯ ವಿವರ. ದಿನಾಂಕ 27/5/2026ರಂದು ಮಾನ್ಯ ಶ್ರೀ ತಹಸೀಲ್ದಾರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ್ದು ಹೀಗೆ. ಮುಂಗಾರು ಮಳೆ ಪ್ರಾರಂಭವಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸುವ ಸಂದರ್ಭದಲ್ಲಿ ರೈತರ ಬೀಜ, ರಸಗೊಬ್ಬರ, ಕೀಟನಾಶಕ, ಪೆಟ್ರೋಲ್ ಡೀಸೆಲ್ ಖರೀದಿಸಲು ಎದುರಾಗಿರುವ ಪರಿಸ್ಥಿತಿ ಉಂಟಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ವಿ. ಮಾರುತಿ ಅವರು ಕಳವಳ ವ್ಯಕ್ತಪಡಿಸಿದರು. ಎನ್ನುವ ಹಾಗೆ ನಮ್ಮನ್ನಾಳುವ ಸರ್ಕಾರಗಳು ರೈತರ ಮೇಲೆ ಕರುಣೆ ತೋರುತ್ತಿಲ್ಲ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಜೆ. ಸಿದ್ದರಾಮನಗೌಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಟೀಕಿಸಿದರು. ಮುಂಗಾರು ಮಳೆ ಪ್ರಾರಂಭವಾಗಿ ರೈತರ ಖುಷಿಯಿಂದ ಮುಂಗಾರು ಬೀಜ ಬಿತ್ತನೆ ಪ್ರಾರಂಭವಾದ ಸಂದರ್ಭದಲ್ಲಿ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಿಹಿ ಸುದ್ದಿಯನ್ನು ಕೊಡುವುದನ್ನು ಬಿಟ್ಟು ಕಹಿ ಸುದ್ದಿಯನ್ನು ಕೊಟ್ಟು ರೈತರ ಖುಷಿಯನ್ನೇ ದುಃಖಕರವಾಗಿ ಮಾರ್ಪಾಡು ಮಾಡಲು ಮುಂದಾಗಿರುವುದನ್ನು ನಾವು ಕಾಣಬಹುದಾಗಿದೆ ಎಂದು ಕಾರ್ಮಿಕರ ಮುಖಂಡರುಗಳಾದ ಎಚ್. ತಿಪ್ಪಯ್ಯ ಅವರು ಕಳವಳ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳಾದ ಬಿ. ಎಲ್. ಈರಣ್ಣ, ಎಚ್. ಬಿ. ಓಬಳೇಶಪ್ಪ, ಬಿ. ಸುರೇಶ, ಎಂ. ಉಪ್ಯಪ್ಪ, ಎಂ. ಲಕ್ಷ್ಮಣ, ನಾಗರಾಜಗೌಡ, ಬಸಪ್ಪ ಹಾಗೂ ಇನ್ನು ಹಲವಾರು ಜನ ಕಾರ್ಮಿಕ ಮುಖಂಡರುಗಳು ಸೇರಿಕೊಂಡು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಆರ್ಥಿಕ ಹೊರೆಯಾಗುತ್ತಿದ್ದು ರಸಗೊಬ್ಬರಗಳ ಮೇಲಿನ ಸಬ್ಸಿಡಿಯನ್ನು ಹೆಚ್ಚಿಸಿ ರೈತರಿಗೆ ಕೈಗೆಟುಕುವಂತಹದ್ದು ಕಡ್ಡಾಯವಾಗಿ ಪದ್ಧತಿಗೆ ಕಡಿವಾಣ. ರೈತರ ತಮಗೆ ಬೇಕಾದ ಗೊಬ್ಬರ, ಉದಾಹರಣೆ DAP ಕೇಳಿದಾಗ ಡೀಲರ್ಗಳು ಕಡ್ಡಾಯವಾಗಿ ಬೇರೆ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ತೆಗೆದುಕೊಳ್ಳುವುದನ್ನು ಒತ್ತಾಯಿಸುತ್ತದೆ. ತಡೆಯುವುದು. ಕಾಳಸಂತೆಯಲ್ಲಿ ಮತ್ತು ಕೃತಕ ಅಭಾವವಿದ್ದರೆ ಗೊಬ್ಬರದ ಕೃತಕ ಅಭಾವವನ್ನು ತಿಳಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದರಿಂದ ಕಠಿಣ ಕ್ರಮ ಕೈಗೊಳ್ಳುವುದು. ಕೃಷಿ ಚಟುವಟಿಕೆಗಳು ರಿಯಾಯಿತಿ ದರದಲ್ಲಿ ಡೀಸೆಲ್ ವೈಜ್ಞಾನಿಕ ಬೆಲೆ ಬೆಂಬಲದಲ್ಲಿ ಅನ್ವಯಿಸಲ್ಪಟ್ಟಿಲ್ಲ. ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ನ್ಯಾಯ ಕೊಟ್ಟಂತ ಮಾಡಿದ್ದೀನಿ. ಸಂಬಂಧಪಟ್ಟ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ನಿಮ್ಮ ಬೇಡಿಕೆಗಳನ್ನು ನಿರ್ವಹಿಸಲು ಪತ್ರವನ್ನು ರವಾನಿಸಲಾಗುತ್ತದೆ. ಇದರೊಂದಿಗೆ ನಿಮ್ಮ ಬೇಡಿಕೆಗಳಿಗೆ ಯಾವತ್ತಿಗೂ ಜಯ ಸಿಗಲು ಬಯಸುತ್ತಾ ಈ ಮನವಿಯನ್ನು ಸ್ವೀಕಾರ ಮಾಡಿ. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ವರದಿಗಾರರು ವಿ. ಗುರುಸ್ವಾಮಿ, ಸೇರ್ಗುಪ್ಪ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್